ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಶ್ರೀ ವೀರಭದ್ರ ಕುಂಬಾರಿಯವರು ಮೊನ್ನೆ ನಡೆದ ಸೇವಾಲಾಲ್ ಜಯಂತಿ ಬೆಂಗಳೂರಿನಲ್ಲಿ ಪ್ರಥಮ ಬಹುಮಾನ ಗಿಟ್ಟಿಸಿಕೊಂಡು ಬಿಜಾಪುರಕ್ಕೆ ಬಹುಮಾನ ತಂದಿದ್ದಾರೆ. ಚಪ್ಪಾಳ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ವಿನಂತಿಯನ್ನು ಮಾಡ್ತಾರೆ. ಪಾಟೀಲ್ ಅವರಿಗೆ ಪೂಜ್ಯ ಶ್ರೀಗಳು ಶಾಲೆ ಹೊರಿಸಿ ಆಶೀರ್ವಾದವನ್ನು ನೀಡಿ ವಿನಂತಿಯನ್ನು ಮಾಡ್ತೇವೆ. ಸನ್ಮಾನಿತರಿಗೆ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮ ಶ್ರೀ ಜೆ.ಕೆ. ಹುಟ್ಟೆನವರ್ ಯಾವಾಗಲೂ ರಂಗಪ್ಪಲ್ಲಿ ಕೇಂದ್ರ ಬಸ್ ನಿಲ್ದಾಣದ ಸಹಾಯಕ ಸಂಚಾರ ವ್ಯವಸ್ಥಾಪಕ ಇವರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಎ.ಟಿ. ಹೂಗಾರ್ ಕನ್ನಡ ವ್ಯವಸ್ಥಾಪಕರು ವಿಜಯಪುರ ಮರಿಯಮ್ಮಳ ಆಶೀರ್ವಾದದಿಂದ ಜನ್ಮಿಸಿ ನಮ್ಮಂತೆ ಹುಟ್ಟಿ ಬೆಳೆದಂತೆ ಅಸಾಧಾರಣ ಪ್ರತಿಭೆಯನ್ನು ತೋರಿಸಿ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದ್ದಾರೆ. ಬಾಲ ಬ್ರಹ್ಮಚಾರಿಯಾಗಿ ತಪಸ್ಸು ಧ್ಯಾನ ಭಕ್ತಿಯಿಂದ ಅಧ್ಯಾತ್ಮವನ್ನು ಒಪ್ಪಿಕೊಂಡು ದೇವರನ್ನು ಒಲಿಸಿಕೊಂಡು ವಿಭಾಗೀಯ ಸಾರಿಗೆ ಅಧಿಕಾರಿಗಳು ವಿಜಯಪುರ ಅವರು ಕೂಡ ದಯವಿಟ್ಟು ಅತಿಥಿಗಳ ಸ್ಥಾನವನ್ನು ಆರಂಭಿಸಲಿಕ್ಕೆ ವೇದಿಕೆ ಬರಲಿಕ್ಕೆ ಕಳಕಳಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಶ್ರೀ ವೀರಭದ್ರಪ್ಪ ಕುಂಬಾರಿ ಭದ್ರತಾ ಮತ್ತು ಜಾಗೃತಾ ಅಧಿಕಾರಿಗಳು ವಿಜಯಪುರ ವಿಭಾಗ ಇವರು ಕೂಡ ದಯವಿಟ್ಟು ವೇದಿಕೆಗೆ ಅತಿಥಿಗಳ ಸ್ಥಾನವನ್ನು ಆರಂಭಿಸಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಬಿರಾದಾರ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ವಿಜಯಪುರ ವಿಭಾಗ ಅವರು ಕೂಡ ದಯವಿಟ್ಟು ವೇದಿಕೆ ಬರಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಶ್ರೀ ವೆಂಕಟೇಶ್ ಕೆ ಎಲ್ಲ ನಮ್ಮ ಆತ್ಮೀಯರು ಬರ್ತಾರ ನಾವು ಹಾರ್ದಿಕವಾಗಿ ನಾವು ಸುಸ್ವಾಗತ ಮಾಡ್ತಾ ಕೇಳಿ ಒಂದು ವಿಶೇಷವಾದಂತಹ ಒಂದು ಪದ್ಯ ಆಗೈತಿ. ಏನಲ್ಲ ಯಾವುದು ಅಂತ ಇಷ್ಟ ಬಸಂತ್ ಚವಣ ಹೊಡಿತಾರೆ. ಇದೀಗ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ ಪ್ರಭು ವ್ಯವಸ್ಥಾಪಕ ನಿರ್ದೇಶಕರ ಆಪ್ತ ಕಾರ್ಯದರ್ಶಿ ಬರಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಶ್ರೀಮತಿ ಮೇಘಾ ಕುಮಾರ್ ವಿಭಾಗೀಯ ಕಾರ್ಯ ಅಧಿಕಾರಿಗಳು ವಿಜಯಪುರ ಅವರು ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಶ್ರೀ ರವಿಕುಮಾರ್ ಹಳ್ಳಿ ಸಹಾಯಕ ಉಪನಾಧಿಕಾರಿಗಳು ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಶ್ರೀಮತಿ ಅಮಲಿ ಮೇಡಮ್ ಅವರು DSS ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ವಿನಂತಿ. IAS ನಂತರ ಕೆಲ ಕಾಲ ಕೇಂದ್ರ ಸರ್ಕಾರದ ಮೇಲೆ ಅಂಗವಿಕಲ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದರು. ಜುಲೈ 2023 ಜುಲೈ 9, 2025 ಯಾದಗಿರಿ ಜಿಲ್ಲೆಯ ಉಪ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿದರು. ಪ್ರಸ್ತುತ ಜುಲೈ 10, 2025 ಕಲಬುರಗಿಯಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮೇಡಮ್ ಅವರು ಹೆಮ್ಮೆಯ ಒಂದು ಬಂಜಾರದ ಕೀರ್ತಿ. ಇಲ್ಲಿವರೆಗೆ ಅವರು ಹೇಳ್ತಕ್ಕಂಥದ್ದು ಒಂದೇ ಒಂದು ವಿಚಾರ, ಶಿಕ್ಷಣ ಮಾಡಿರಿ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ, ಶಿಕ್ಷಣ ಕೊಟ್ಟಿದ್ರೆ ಮಾತ್ರ ಮುಂದೆ ಬೆಳಕು ಹಚ್ಚಲು ಸಾಧ್ಯ ಅಂತೇಳಿ ಬಹಳಷ್ಟು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಅವರಿಗೂ ಕೂಡ ಈ ಮತ್ತೊಮ್ಮೆ ನನ್ನ ಪರವಾಗಿ ಅಲ್ಲ, ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲು ಮತ್ತೊಮ್ಮೆ ಬಯಸ್ತೀನಿ. ಮತ್ತು ಹೆಚ್ಚಿಗೆ ಮಾತನಾಡಿದೆ, ಇಲ್ಲಿ ಇರ್ತಕ್ಕಂಥ ಒಂದು KSRTC ಏನು ಬಂಧು ಬಳಗದವರು ಇದ್ದೀರಿ, ಒಂದು ವಿಚಾರವನ್ನು ಹೇಳಲು ಬಯಸ್ತೇನೆ. ನಿಮ್ಮ ಮೇಲೆ ಕಚ್ಚಾಡುವಂಥದ್ದು ಮಾಡಬೇಡ್ರಿ ದಯಮಾಡಿ. ಯಾಕಂದರೆ ಒಬ್ಬರಿಗೆ ನೂಕುವಂಥದ್ದು ಒಬ್ಬರಿಗೆ ಎತ್ತುವಂಥದ್ದು ಕೆಲಸ ಮಾಡಬೇಡ್ರಿ. ಎಲ್ಲರೂ ಸಮನಾಗಿ ದೇಹಕ್ಕೆ 2 ಕಣ್ಣು ಯಾವ ರೀತಿ ಅವಶ್ಯಕತೆ ಇದೆ ಅದೇ ರೀತಿ ಎಲ್ಲರೂ ಅವಶ್ಯಕತೆ ಇದೆ ಅಂತೇಳಿ ಭಾವಿಸಿ ನಡೆಸಿದೇ ಆಗಿದ್ರೆ ಈ ಒಂದು ಸೇವಾ ಸಂಘ ಇವತ್ತು ರಾಜ್ಯಕ್ಕೆ ಅಲ್ಲ, ಇವತ್ತು ದೇಶಕ್ಕೆ ಸಹಿತ ಮಾದರಿ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಕರೆಸಿ, ಯಾಕಂದ್ರೆ ನಮಗೆ
ಮಾಡಿ ಮೋಸ್ಟ್ಲಿ 7-8 ವರ್ಷ ಆಗಿರ್ಬೋದು, 8 ವರ್ಷ ಪೂರ್ಣ ಆಗಿರ್ಬೋದು ಮೋಸ್ಟ್ಲಿ. 8 ವರ್ಷ ಆಗಿ ಮತ್ತೆ 9ನೇ ವರ್ಷ ದಾಖಲಾತಿ ಹಾಕ್ತಾ ಇದ್ದೇವೆ. ಇದು ಇನ್ನೂ ಹೆಚ್ಚೆಚ್ಚಿಗೆ ಬೆಳಿಬೇಕ್ರಿ. ಇದನ್ನು ಈ ಒಂದು ಸಂಘದಿಂದ ಎಲ್ಲ ನೊಂದ ಜೀವಿಗಳಿಗೆ ಇದು ಆಶ್ರಯ ಆಗಬೇಕು ಮತ್ತು ಎಲ್ಲರಿಗೂ ಕೂಡ ಒಂದು ಗಮನದಲ್ಲಿ ಇಟ್ಕೊಂಡು ನಡಿಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮಗದೊಮ್ಮೆ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಒಂದೆರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಂಜಾರ. ಪರಮ ಪೂಜ್ಯ ನಡೆದಾಡುವ ದೇವರಿಗೆ ಪ್ರಖ್ಯಾತಿಯನ್ನು ಹೊಂದಿರುವ ಶ್ರೀ ಶ್ರೀ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಿಸಿ ಅವರ ಆಶೀರ್ವಾದವನ್ನು ಪಡೆದು ಅದೇ ತೆರನಾಗಿ ಕಾಲನ ಕಿರೀಟನ ಮೇಲೆ ತನ್ನ ಹೆಸರನ್ನು ಕೆತ್ತಿರದ ಮಹಾಮಾನವವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಭಕ್ತಿಪೂರ್ವಕ ಗೌರವವನ್ನು ಸಲ್ಲಿಸ್ತಾ ಇಂದಿನ ಸಮಾರಂಭದ ಸ್ವಾಗತ ಕಾರ್ಯಕ್ರಮಕ್ಕೆ ನಾನು ಬರುತ್ತಿದ್ದೇನೆ. ಇಂದಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವ ಪೂಜ್ಯ ಶ್ರೀ ಸಂತ ಪೂರ್ತಿ ಮಹಾರಾಜ್ ಸ್ವಾಮೀಜಿ ಅವರಿಗೆ ನಾನು ನನ್ನ ಭಕ್ತಿಪೂರ್ವಕ BA ಇಂಜಿನಿಯರ್ ಇವರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ತೆರನಾಗಿ ಶ್ರೀಯುತ ಧರ್ಮಸಿಂಗ್ ನಾಯಕ್ ಇವರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸಮಾರಂಭಕ್ಕೆ ವೇದಿಕೆಯಲ್ಲಿ ಅವರವರನ್ನದೇ ಎಲ್ಲರೂ ಆಗಮಿಸುವ ಹಿರಿಯರು ಹಾಗೂ ಎಲ್ಲ ಹಾಗೂ ವಾಲು ಚವಾಣ್ ಮಾಜಿ KSRTC ನಿರ್ದೇಶಕರು ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ವಿಜಯಪುರ ಭಾಗದ ಎಲ್ಲ ಘಟಕಗಳಿಂದ